ಬಿಗ್ ಬಾಸ್ ಗಿಲ್ಲಿಗೆ ಸಿನಿಮಾ ಮೇಲೆ ಸಿನಿಮಾ ಆಫರ್ ಬರ್ತಾ ಇದೆ ಅಂತೆ. ಗಿಲ್ಲಿಗೆ ಬರ್ತಿರೋದು ಬರೀ ಟ್ರಯಾಂಗಲ್ ಲವ್ ಸ್ಟೋರಿಗಳು. ಕಾವ್ಯ ಜೊತೆ ರಕ್ಷಿತಾ ಜೊತೆ ಸಿನಿಮಾ ಮಾಡುವಂತೆ ಆಫರ್ಗಳು ಬರ್ತಾ ಇದೆ ಅಂತೆ. ಬಿಗ್ ಬಾಸ್ ಗಿಲ್ಲಿಗೆ ಸಿನಿಮಾ ಮೇಲೆ ಸಿನಿಮಾ ಆಫರ್. ಗಿಲ್ಲಿಗೆ ಬರ್ತಿರೋದು ಬರೀ ಟ್ರಯಾಂಗಲ್ ಲವ್ ಸ್ಟೋರಿಗಳು. ಕಾವ್ಯ ಜೊತೆ ರಕ್ಷಿತಾ ಜೊತೆ ಸಿನಿಮಾ ಮಾಡುವಂತೆ ಆಫರ್ಗಳು ಬರ್ತಾ ಇದೆ. ಜಾತ್ರೆಯಲ್ಲಿ ನನ್ನ ಕಾವ್ಯ ಗೊಂಬೆ ನೋಡಿ ಖುಷಿ ಆಯ್ತು ಅಂತ ಗಿಲ್ಲಿ ಮಾತನಾಡಿದ್ದಾರೆ. ಬಿಗ್ ಬಾಸ್ ಮುಗಿದು ಇಷ್ಟು ದಿನ ಆದ್ರೂ ಕ್ರೇಜ್ ಹಂಗೆ ಇದೆ. ಖುಷಿ ಆಯ್ತು ಎಂದ ಗಿಲ್ಲಿ. ಇನ್ನೂ ಆ ಪ್ರೀತಿ ಕ್ರೇಜ್ ಕಮ್ಮಿ ಆಗಿಲ್ಲ, ಖುಷಿ ಆಯ್ತು ಅಂತ ಗಿಲ್ಲಿ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಸಿನಿಮಾ ನಿರ್ದೇಶನ ಮಾಡೋ ಕನಸನ್ನು ಪಕ್ಕಕ್ಕೆ ಇಟ್ಟ ಗಿಲ್ಲಿ ನಟ. 2 ಎಕರೆ ಜಮೀನು ತಕ್ಕೊಳ್ಳೋಕ್ಕೂ ನನಗೆ ಆಗಲ್ಲ ಅಂತದ್ರಲ್ಲಿ ಜಮೀನು ಖರೀದಿ ವದಂತಿಗಳಿಗೆ ಬ್ರೇಕ್ ಹಾಕಿದ ಗಿಲ್ಲಿ ನಟ. ಬಿಗ್ ಬಾಸ್ ಗಿಲ್ಲಿಗೆ ಸಿನಿಮಾ ಮೇಲೆ ಸಿನಿಮಾ ಆಫರ್. ಗಿಲ್ಲಿಗೆ ಬರ್ತಿರೋದು ಟ್ರಯಾಂಗಲ್ ಲವ್ ಸ್ಟೋರಿಗಳು. ಕಾವ್ಯ ಜೊತೆ ರಕ್ಷಿತಾ ಜೊತೆ ಸಿನಿಮಾ ಮಾಡುವಂತೆ ಆಫರ್ಗಳು ಬರ್ತಾ ಇದೆ. ಜಾತ್ರೆಯಲ್ಲಿ ನಂದ ಮತ್ತು ಕಾವ್ಯ ಗೊಂಬೆ ನೋಡಿ ತುಂಬಾ ಖುಷಿ ಆಯ್ತು. ಬಿಗ್ ಬಾಸ್ ಮುಗಿದು ಇಷ್ಟು ದಿನ ಆದ್ರೂ ಸಹಿತ ಕ್ರೇಜ್ ಹಂಗೆ ಇದೆ. ಖುಷಿ ಆಯ್ತು ಅಂತ ಗಿಲ್ಲಿ ನಟ ಹೇಳಿದ್ದಾರೆ. ಇನ್ನು ಆ ಪ್ರೀತಿ ಕ್ರೇಜ್ ಕಮ್ಮಿ ಆಗಿಲ್ಲ, ಖುಷಿ ಆಯ್ತು ಅಂತ ಹೇಳಿದಂತಹ ಗಿಲ್ಲಿ ನಟ ಸಿನಿಮಾ ನಿರ್ದೇಶನ ಮಾಡೋ ಕನಸನ್ನ ಪಕ್ಕಕ್ಕೆ ಇಟ್ಟಿದ್ದಾರೆ ಗಿಲ್ಲಿ ನಟ. ಗೊತ್ತೈತೆ ಸರ್, ಅದೇ ಒಂದಷ್ಟು ಮಾತುಕತೆ ನಡೀತಾವೆ, ಗೊತ್ತೈತೆ, ಎಲ್ಲ ಆಯ್ತೈತೆ. ಅದೇ ಏನು ಮಾಡಬೇಕು, ನೆಕ್ಸ್ಟ್ ಏನು ಆಗಬೇಕು, ಏನು ಇದು ಮಾಡಬೇಕು ಅನ್ನೋದೇ ಇನ್ನೂ ಬೇಕು. ಇನ್ನೊಂದು ವಾರ 15 ದಿನ ಬೇಕು ಏನಾರೋ ಒಂದು ಡಿಸಿಷನ್ ತಗೋಬೇಕಂದ್ರೆ. ಅದೇ ಮೇಡಮ್, ಅದೇ ಒಂದಷ್ಟು ಮಾತುಕತೆ ನಡೀತಾವೆ. ಬರ್ತಾ ಇದ್ದೀನಿ ಅಂದ್ರೆ 100% ಅದು ಫೈನಲ್ ಆಗಿಲ್ಲ. ಅದೇ ಈಗ ಮಾತಾಡೋಕೆ ಮೇಡಮ್ ಮಾತುಕತೆ ನಡೀತಾವೆ. ಟ್ರಯಾಂಗಲ್ ಲವ್ ಸ್ಟೋರಿ ಬಂದಿದ್ಯಾ ನಿಮ್ಮನ್ನ ಮತ್ತೆ ಕಾವ್ಯನ ಮತ್ತೆ ರಕ್ಷಿತಾನ ಹಾಕೊಂಡು ಯಾವ್ದಾದ್ರು? ಅಯ್ಯೋ, ಅವೇ ಜಾಸ್ತಿ ಬರ್ತಾವೆ. ಒಪ್ಕೊಂತೀರಾ ಹೇಗೆ ಅಂತ ಅದೇ ನೋಡ್ಬೇಕಲ್ಲ ಮೇಡಮ್. ಈಗ ಅವರು ನಮ್ದು ಅದ್ ಏನು ಎತ್ತ ಅಂತ ನೋಡಿ ಒಪ್ಕೋಬೇಕಲ್ಲ. ಈಗ ಅದು ತಪ್ಪಲ್ಲ. ಈಗ ಅದು ಈಗ ಶೋ ನೋಡಿ ಇದ್ರಲ್ಲೆಲ್ಲ ನೋಡ್ಬಿಟ್ಟು ಇದೆಲ್ಲ. ಈಗ ನಾನು ಆಚೆ ಬಂದ್ಮೇಲೆ ನಾನು ಒಸಿ ಬಿದ್ದು ನಗಡೆಲ್ಲ ಸೂರ್ಯವಂಶದ್ದೆಲ್ಲ ನನ್ನ ರಕ್ಷಿತಾ ಕಾವ್ಯ ಇವ್ರನ್ನೆಲ್ಲ ಸೇರಿಸಿ ಸೂರ್ಯವಂಶ, ಆಮೇಲೆ ಬೃಂದಾವನ ದರ್ಶನ್ ಸರ್ದು ಬೃಂದಾವನ ಸಿನಿಮಾ ಇದೆಲ್ಲ, ಅದೆಲ್ಲನೂ ಮೊಕನೆಲ್ಲ ಎಡಿಟ್ ಮಾಡಿ ಹಾಕ್ಬಿಟ್ಟು ಮಾಡಿದ್ರು. ಓಕೆ, ಅವರೇನೋ ಮಾಡಿದ್ರು. ನಿಮ್ ಚಾಯ್ಸ್ ಹೇಳಿ. ಹಂಗಾದ್ರೆ ಬೃಂದಾವನ ಸಿನಿಮಾದಲ್ಲಿ ಇಬ್ರು ಒಪ್ಕೋತಾರೆ, ಹೀರೋ ದರ್ಶನ್ ಅವರು. ಸೊ ನೀವು ಇಬ್ರು ಒಪ್ಕೊಂತೀರಾ, ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ ಅಂತ? ಏನ್ಕಿಬ್ರು ಒಪ್ಕಲಿ, ನನಗೆ ಗೊತ್ತಾಯ್ತಲ್ಲ ನೀವು ಏನ್ ಹೇಳ್ತಾ ಯಾರ ಜೊತೆ ಅಲ್ಲ. ಈಗ ನಿಮ್ ಜೊತೆನೂ ಮಾತಾಡಿದೀನಿ ಸುಮಾರು ಸತಿ. ನೀವು ಎಷ್ಟು ಸಲ ಫೋನ್ ಮಾಡಿದೀರ ನನಗೆ? ನಾನ್ ಮಾಡಿದೀನಿ. ಇದು ಜಾತ್ರೆಗಳಲ್ಲಿ ಈ ತೋಲು ಬೊಂಬೆ ಅದಕ್ಕೆಲ್ಲ ನಿಮ್ಮಿಬ್ರನ್ನ ಜೋಡಿ ಮಾಡ್ತಿದ್ದಾರೆ. ಕಾವ್ಯ ಮತ್ತೆ ನಿಮ್ಮನ್ನ ಗಿಲ್ಲಿ ಅವ್ರನ್ನ ಮಾಡ್ಬಿಟ್ಟು ಓಡಿಸ್ತಿದಾರಲ್ಲ ಈ ಜಾತ್ರೆಗಳಲ್ಲಿ. ಸೊ ಏನ್ ಅನ್ಸುತ್ತೆ ಅದನ್ನೆಲ್ಲ ನೋಡ್ತಾರೆ? ಅದು ನೋಡ್ದೆ ಸಖತ್ ಖುಷಿ ಆಯ್ತು. ಈಗ ನಾನು ಆಚೆಗೆ ಬಂದಾಗ್ಲೂ ಒಂದು ಅನ್ಕೊಂಡಿದ್ದೆ, ಬುಡಪ್ಪ ಒಂದ್ ವಾರ ಅಂದ್ರೆ ಗೆದ್ದವನಿ ಆಚೆ ಬಂದೈತೆ, ಬಿಗ್ ಬಾಸ್ ಮುಗಿದು ಈಗ ತಾನೇ ಆಗೈತಲ್ಲ, ಒಂದ್ ವಾರ ಇರ್ತದೆ ಈ ಬಿಸಿ ಎಲ್ಲ, ಆಮೇಲೆ ಎಲ್ಲ ಮಾಮೂಲಿ ನಾರ್ಮಲ್ ಆಯ್ತದೆ, ನಾನು ಆರಾಮಾಗಿ ಇರ್ಬೋದು ಓಡಾಡ್ಕೊಂಡು ಅಂತ. ಅದು ನೋಡಿ ಒಂದು 15-20 ದಿನ ಆದ್ರೂ ಎಲ್ಲಾರು ಒಂದ್ ಕಡೆ ಏನಾರು ಒಂದ್ ಆಯ್ತಾ ಇರ್ತದೆ. ಈಗ ನೀವ್ ಹೇಳಿದ್ರಲ್ಲ, ಓಡಿಸೋದು, ಎತ್ತುಗಳ ಮೇಲೆ ಕಟ್ಕೊಂಡು ಜಾತ್ರೆಲೆಲ್ಲ ಇದ್ ಮಾಡೋದು, ಅದು ಗೊಂಬೆಗಳು ಕಟ್ಕೊಂಡು ಓಡಿಸೋದು ಅಂತ, ಅದ್ ನಿಜವೂ ಸಖತ್ ಖುಷಿ ಆಯ್ತದೆ. ಅಯ್ಯೋ ಇನ್ನೂ ಆಯ್ತಲ್ಲಪ್ಪ ಅಂತ. ಗೊತ್ತೈತೆ ಸರ್, ಅದೇ ಒಂದಷ್ಟು ಮಾತುಕತೆ ನಡೀತಾವೆ, ಗೊತ್ತೈತೆ, ಎಲ್ಲ ಆಯ್ತೈತೆ. ಅದೇ ಏನು ಮಾಡಬೇಕು, ನೆಕ್ಸ್ಟ್ ಏನು ಆಗಬೇಕು, ಏನು